ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ ರೀಸನ್ಗೋಸ್ಕರ ದಯವಿಟ್ಟು ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಏನು ಅಂತಂದರೆ, ಬೇಬಿ ಬಾಯ್ ಆದರೂ ಆಗಿರಲಿ ಅಥವಾ ಬೇಬಿ ಗರ್ಲ್ ಆಗಿದ್ರೂ ಆಗಿರಲಿ, ಬೇಬಿ ಅಂದಮೇಲೆ ಎಲ್ರಿಗೂ ಈಕ್ವಲ್ಲೇ. ಅದರಲ್ಲಿ ಕೆಲವರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಈವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನನಗೆ ಗಂಡು ಪಾಪು ಹುಟ್ಟುತ್ತಾ ಹೆಣ್ಣು ಪಾಪು ಹುಟ್ಟುತ್ತಾ ಅಂತ ಹೇಳ್ಬಿಟ್ಟು ಕೆಲವೊಂದು ಸಿಮ್ಟಮ್ಸ್ ಮೇಲೆ ಯಾವ ಬೇಬಿ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬನ್ನಿ, 10 ಸಿಮ್ಟಮ್ಸ್ ಹೇಳ್ತೀನಿ. ಅದರಲ್ಲಿ ಯಾರಿಗೆಲ್ಲ ಈ ಸಿಮ್ಟಮ್ಸಲ್ಲಿ ನನಗೆ ಹೆಣ್ಣಾಗುತ್ತೆ, ನನಗೆ ಗಂಡಾಗತ್ತೆ ಅಂತ ಅಂದ್ಕೊಳ್ತೀರಾ, ಮತ್ತು ನನಗೆ ಯಾವ ಬೇಬಿ ಆಗುತ್ತೆ ಸೆಕೆಂಡ್ ಬೇಬಿ ಅಂತ ಹೇಳಿ. ಆ್ಯಂಡ್ ಫಸ್ಟ್ ಒನ್ ಬಂದುಬಿಟ್ಟು FHR ಅಂದರೆ ಫೆಟಲ್ ಹಾರ್ಟ್ ರೇಟ್. ಆಗಿನವರೆಲ್ಲ ಏನು ಹೇಳ್ತಾರೆ ಅಂದರೆ, ಫೆಟಲ್ ಹಾರ್ಟ್ ರೇಟ್ ಆ್ಯಕ್ಚುಲಿ 140 BPMಗಿಂತ ಕೆಳಗಡೆ ಇದ್ದರೆ ಗಂಡು ಪಾಪು, 140 BPMಗಿಂತ ಜಾಸ್ತಿ ಇದ್ದರೆ ಹೆಣ್ಣು ಪಾಪು ಅಂತ ಅಂತಾರೆ. ಇದರಿಂದ ಹೆಣ್ಣು ಅಥವಾ ಗಂಡು ಅಂತ ಹೇಳ್ಬಿಟ್ಟು ಜೆಂಡರ್ನ ಪ್ರಿಡಿಕ್ಟ್ ಮಾಡ್ಬೋದು ಅಂತ. ಸೆಕೆಂಡ್ ಬಂದ್ಬಿಟ್ಟು CRL ಅಂದರೆ ಕ್ರೌನ್ ರಮ್ ಲೆಂತ್ ಅಂತ. ತಲೆಯಿಂದ ನಮಗೆ ಕಾಲು ಬಿಟ್ಟು ಮಿಕ್ಕಿದ ಪಾರ್ಟ್ ಏನಿದೆ ಅಂದರೆ ನಮ್ಮ ಬಾಡಿ ಪಾರ್ಟು, ಇದನ್ನು ಅಳಿಯೋದಕ್ಕೆ ಯೂಸ್ ಮಾಡುವಂಥದ್ದೇ ಕ್ರೌನ್ ರಮ್ ಲೆಂತ್ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು 55 mm ಕಡಿಮೆ ಇದ್ದರೆ ಗರ್ಲ್ ಬೇಬಿ ಅಂತಾರೆ. 55 mm ಜಾಸ್ತಿ ಇದ್ದರೆ ಬಾಯ್ ಬೇಬಿ ಅಂತ ಕರೀತಾರೆ. ಈ CRL ಲೆಂತ್ ಅನ್ನೋದನ್ನು NT ಸ್ಕ್ಯಾನು ಆ್ಯಂಡ್ ಅರ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಥರ್ಡ್ ಒಂದು ಬಂದುಬಿಟ್ಟು ಬೇಬಿದು ಪ್ಲಾಸೆಂಟಾ ಪೊಸಿಷನ್ನು ಪೋಸ್ಟೀರಿಯರ್ ಇದ್ದರೆ ರೈಟ್ ಸೈಡ್ ಬೇಬಿ ಮೂಮೆಂಟ್ ಇದ್ದರೆ ಬಾಯ್ ಬೇಬಿ, ಆ್ಯಂಡ್ ಆ್ಯಂಟೀರಿಯರ್ ಇದ್ದು ಲೆಫ್ಟ್ ಸೈಡ್ ಬೇಬಿ ಮೂಮೆಂಟ್ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟು ಜೆಂಡರ್ನ ಪ್ರಿಡಿಕ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ್ಯಕ್ಚುಲಿ ನನ್ನ ಮಗ ಪ್ಲಾಸೆಂಟಾ ಪೊಸಿಷನ್ನು ಪೋಸ್ಟೀರಿಯರ್ ಇತ್ತು ಮತ್ತು ನನಗೆ ಬೇಬಿ ಮೂಮೆಂಟು ರೈಟ್ ಸೈಡಲ್ಲೇ ಇತ್ತು. ಸೊ ನನಗೆ ಆವಾಗಲೇ ಲೈಕ್ ಮಗು ಹುಟ್ಟೋಕ್ಕಿಂತ ಮುಂಚೆನೇ ನಾನು ಎಲ್ರಿಗೂ ಅಂದ್ಕೊಳ್ತಾ ಇದ್ದೆ, ಇಲ್ಲ ನಂಗೆ ಹುಟ್ಟೋದೇ ಗಂಡು ಪಾಪು ಅಂತ. ಸೊ ಐ ಹೋಪ್ ಆವಾಗಲೇ ನನಗೆ ಫೀಲ್ ಆಗಿತ್ತು ನನಗೆ ಹುಡುಗನೇ ಹುಟ್ಟೋದು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಿಂಗ್ಸಲ್ಲಿ ಈ ಥರ ಜೆಂಡರ್ ಪ್ರಿಡಿಕ್ಟ್ ಮಾಡ್ಕೊಬೋದು. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಅಂದರೆ ಹೊಟ್ಟೆ, ಇವಾಗ ಪ್ರೆಗ್ನೆನ್ಸಿ ಇರ್ತೀವಲ್ಲ, ಆ ಹೊಟ್ಟೆ ಮೇಲ್ಗಡೆ ಒಂದು ಲೈನ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಕ್ಳಿಂದ ಕೆಳಗಡೆವರೆಗೂ, ಈ ಎದೆ ಪಾರ್ಟಿಂದ ಒಕ್ಳಿಂದ ಕೆಳಗಡೆವರೆಗೂ ಒಂದು ಲೈನ್ ಫಾರ್ಮೇಷನ್. ಕೆಲವೊಬ್ಬರಿಗೆ ಬ್ಲ್ಯಾಕ್ ಕಲರಲ್ಲಿರುತ್ತೆ, ಕೆಲವೊಬ್ಬರಿಗೆ ಬ್ರೌನ್ ಕಲರಲ್ಲಿರುತ್ತೆ. ಸೊ ಸ್ಟ್ರೇಟಾಗಿ ಲೈನ್ ಫಾರ್ಮೇಷನ್ ಆಗಿದೆ ಡಾರ್ಕ್ ಕಲರಲ್ಲಿ ಅಂತ ಅಂದರೆ ಗಂಡು ಪಾಪುನೇ ಆಗೋದು. ಯಾಕೆಂದರೆ ನನಗೆ ಕೂಡ ಬಾಯ್ ಬೇಬಿನಲ್ಲಿ ಆ ಥರ ಲೈನ್ ಆಗಿರೋದು ಉಂಟು. ನನ್ನ ಹಸ್ಬೆಂಡ್ಗೂ ನೋಡ್ರಿ ಇಲ್ಲಿ ಲೈನ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದು ಉಂಟು. ಆ್ಯಂಡ್ ಇವಾಗ ನಂಗೆ ಸೆಕೆಂಡ್ ಬೇಬಿನಲ್ಲಿ ಆ ಥರ ಲೈನ್ ಇಲ್ಲ, ಬಟ್ ಯಾವ ಬೇಬಿ ಹುಟ್ಟುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಪ್ಲಾಸೆಂಟಾ ಪೊಸಿಷನ್ ಆಂಟೀರಿಯರ್ ಇದೆ. ನೋಡೋಣ ಯಾವ ಬೇಬಿ ಹುಟ್ಟುತ್ತೆ ಅಂತ ಇನ್ನೊಂದು 2 ಮಂತ್ಸಲ್ಲಿ ರಿವೀಲ್ ಮಾಡ್ತೀನಿ. ಆ್ಯಂಡ್ ಫಿಫ್ತ್ ಬಂದುಬಿಟ್ಟು ಹೆಡ್ಏಕ್. ಗಂಡು ಪಾಪು ಏನಾದರೂ ಇದ್ದರೆ ಮಾರ್ನಿಂಗಲ್ಲಿ ಹೆಡ್ಏಕು ತುಂಬ ಜಾಸ್ತಿ ಇರುತ್ತೆ. ನಾನು ಲೈಕ್ ಕಾಫಿ ಈ ಥರದ್ದು ನಾನು ತುಂಬ ಕೇಳ್ತಾ ಇದ್ದೆ ಗಂಡು ಪಾಪುನಲ್ಲಿ. ಅಂದರೆ ಪ್ರೆಗ್ನೆನ್ಸಿ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ಡಾಕ್ಟ್ರ್ ಹತ್ರನೇ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರು, ಇವಳು ಕಾಫಿ ಕುಡಿತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಇಲ್ಲ ಸ್ವಲ್ಪ ತಲೆನೋವು ಇರುತ್ತೆ, ಸ್ವಲ್ಪ ಅಂದರೆ ಲೈಕ್ ಒಂದು ಹಾಫ್ ಗ್ಲಾಸ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಸೊ ನನಗೆ ಗಂಡು ಪಾಪುನಲ್ಲಿ ಹೆಡ್ಏಕ್ ತುಂಬ ಜಾಸ್ತಿ ಇತ್ತು. ಬಟ್ ಈಗಿನ ಪ್ರೆಗ್ನೆನ್ಸಿನಲ್ಲಿ ನನಗೆ ಹೆಡ್ಏಕ್ ಏನೂ ಇಲ್ಲ, ಮಾರ್ನಿಂಗ್ ಸಿಕ್ನೆಸ್ ಏನೂ ಇಲ್ಲ. ಆ್ಯಂಡ್ ಈ ಫೇರ್ ಅಂದರೆ ಲೈಕ್ ನಮ್ಮ ಫೇರ್ನೆಸ್ ಬಗ್ಗೆ ಮಾತಾಡೋದಾದರೆ, ಗಂಡು ಮಗುನಲ್ಲಿ ಆ್ಯಕ್ಚುಲಿ ಫೇಸು ತುಂಬ ಡ್ರೈ ಆಗಿರುತ್ತೆ. ಮತ್ತು ನನಗೆ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ಪಿಗ್ಮೆಂಟೇಷನ್ನು ಮೂಗು ಮೇಲೆ ಮತ್ತು ಇಲ್ಲಿ ಕಪಾಲದಲ್ಲಿ ಎಲ್ಲ ಕಡೆ ಪಿಗ್ಮೆಂಟೇಷನ್ನು ಮತ್ತು ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ಇದು ಗಂಡು ಮಗುನಲ್ಲಿ. ಬಟ್ ಈಗಿನ ಬೇಬಿನಲ್ಲಿ ಆ್ಯಕ್ಚುಲಿ ನಾನೊಂದು ಸ್ವಲ್ಪ ಕಲರ್ ಬಂದಿದ್ದೀನಿ. ಬಟ್ ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ರಿವೀಲ್ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಸೆವೆಂತ್ ಒನ್ ಬಂದುಬಿಟ್ಟು ಫುಡ್ ಕ್ರೇವಿಂಗು. ಬಾಯ್ ಬೇಬಿನಲ್ಲಿ ಆ್ಯಕ್ಚುಲಿ ಸ್ವೀಟ್ ಆ್ಯಂಡ್ ಸಾಲ್ಟಿ ಫುಡ್ ಕ್ರೇವಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಗರ್ಲ್ ಬೇಬಿನಲ್ಲಿ
ಸ್ವೀಟ್ ಮಾತ್ರನೇ ಫುಡ್ ಕ್ರೇವಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಆ್ಯಕ್ಚುಲಿ ನನ್ನ ಮಗಂದ್ರಲ್ಲಿ ತುಂಬ ನಾನು ಸ್ವೀಟು ಅಂದರೆ ಲೈಕ್ ಮದುವೆ ಊಟ ಈ ಥರದ್ದು ಭಾಳ ಪ್ರಿಫರ್ ಮಾಡ್ತಾಯಿದ್ದೆ. ಆ್ಯಂಡ್ 8th ಒನ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಜಾಸ್ತಿ ಯಾರಿಗಿರುತ್ತೆ ಅಂಥವ್ರಿಗೆ ಗಂಡ್ಪಾಪು. ಮತ್ತು ಗಂಡ್ಪಾಪುನಲ್ಲಿ ನನಗೆ ವಾಮಿಟಿಂಗ್ ಇತ್ತು. ಈಗಿನ ಬೇಬಿನಲ್ಲಿ ಆ್ಯಕ್ಚುಲಿ ನಂಗೆ ವಾಮಿಟಿಂಗ್ ಆಗಲಿ ಅಥವಾ ಹೆಡೇಕ್ ಆಗಲಿ ಏನೂ ಇಲ್ಲ. ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು, ಸ್ವಲ್ಪ ಸುಸ್ತನ್ನೋದು ಬಿಟ್ಟರೆ. ಇವಾಗ ಪ್ರೆಗ್ನೆನ್ಸಿ ಅಂದಮೇಲೆ ಸುಸ್ತಾಗೋದು ಕಾಮನ್ನು. ಸೊ ನನಗೆ ಹೆಡ್ಏಕ್ ಆಗಲಿ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಆಗಲಿ ಇರಲಿಲ್ಲ. ಸೊ ಇವಾಗ ಆ್ಯಕ್ಚುಲಿ ನನ್ನ ಮಗನ್ನೂ ನೋಡಿಕೊಂಡು ನಾನು ನೋಡ್ಕೊತಾ ಇದ್ದೀನಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ 9th ಒನ್ ಬಂದುಬಿಟ್ಟು ಯೂರಿನ್ ಪಾಸ್ ಮಾಡಬೇಕಾದ್ರೆ ನಾವು ಬೇಗ ಪಾಸ್ ಮಾಡ್ತೀವಿ ಅಂದರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲ ನಮಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಲೇಟಾಗಿ ಆಗ್ತಾಯಿದೆ ಅಂತ ಅಂದರೆ ಬಾಯ್ ಬೇಬಿ ಅಂತ ಅಂತಾರೆ. ಮತ್ತು ಇನ್ನೊಂದು ಲಾಸ್ಟ್ ಫೈನಲ್ 10th ಒನ್ ಬಂದುಬಿಟ್ಟು ಹೊಟ್ಟೆ ಶೇಪ್. ಆ್ಯಕ್ಚುಲಿ ಬರೀ ಹೊಟ್ಟೆ ನಾವೇನೂ ದಪ್ಪ ಆಗಿಲ್ಲ, ಹೊಟ್ಟೆ ಮಾತ್ರನೇ ದಪ್ಪ ಆಗಿದೆ, ಈ ಥರ ಮುಂದೆ ಬಂದಿದೆ. ಮತ್ತು ಒಕ್ಕಳು ಮುಂದೆ ಬಂದಿದೆ ಅಂತ ಅಂದರೆ ಗಂಡ್ಪಾಪು ಅಂತ ಕರೀತಾರೆ. ಒಕ್ಕಳು ಏನೂ ಮುಂದೆ ಬಂದಿಲ್ಲ, ನಾರ್ಮಲಾಗಿ ಒಳಗಡೆನೇ ಇದೆ. ಮತ್ತು ನಾವು ಕೂಡ ದಪ್ಪ ಆಗಿದ್ದೀವಿ ಮತ್ತು ಅಗಲವಾದ ಹೊಟ್ಟೆ ಇದೆ ಅಂತ ಅಂದರೆ ಹೆಣ್ಪಾಪು ಅಂತ ಅಂತಾರೆ. ಆ್ಯಕ್ಚುಲಿ ನನಗೆ ಫಸ್ಟ್ನೇ ಬೇಬಿನಲ್ಲಿ ನಾನು 61 kgs ಏನೋ ಇದ್ದೆ. ನನ್ನ ಬೇಬಿ ಓವರಾಲ್ 9 months ಆಗೋಷ್ಟೊತ್ತಿಗೆ 70 kgs ಆಗಿದ್ದೆ. ಬಟ್ ಇವಾಗಿನ ಪ್ರೆಗ್ನೆನ್ಸಿನಲ್ಲಿ ನಾನು ಈಗಲೂ ಕೂಡ 60 kgs ಇದ್ದೆ ಬಿಫೋರ್ ಪ್ರೆಗ್ನೆನ್ಸಿ. ಇವಾಗ ಆಲ್ರೆಡಿ ನನಗೆ 7th month ರನ್ನಿಂಗು, ಆಲ್ರೆಡಿ 70 kgs ಆಗಿಬಿಟ್ಟಿದ್ದೀನಿ. ಹೊಟ್ಟೆ ಶೇಪ್ ಕೂಡ ನನಗೆ ಅಗಲವಾಗೇ ಇದೆ. ನಾನು ಯಾವತ್ತಾದರೂ ಒಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಂಗೆ ಯಾವ ಬೇಬಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಕೆಲವೊಬ್ಬರಿಗೆ ತುಂಬ ಕ್ಯೂರಿಯಾಸಿಟಿ ಇರೋರಿಗೆ ಒಂದು ಟಿಪ್ಸ್ ಹೇಳ್ತೀನಿ. ಹೆಣ್ಪಾಪು ಆಗುತ್ತಾ ಅಥವಾ ಗಂಡು ಪಾಪು ಆಗುತ್ತಾ ಅಂತ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನಾರ್ಮಲಿ ಡಿಸ್ಪೋಸಬಲ್ ಯಾವುದಾದ್ರೂ ಲೈಕ್ ಕಪ್ ಏನಾದರೂ ತೊಗೊಂಡು ನೀವು ಮಾರ್ನಿಂಗ್ ಎದ್ದಾಗ ಯೂರಿನ್ ಪಾಸ್ ಮಾಡ್ತೀರಲ್ವ, ಆ ಟೈಮಿಂಗ್ಸಲ್ಲಿ ಯೂರಿನ್ನ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಮನೆಯಲ್ಲಿ ಅಡುಗೆ ಸೋಡಾ ಸಿಗುತ್ತೆ, 1 ಸ್ಪೂನ್ ಅಡುಗೆ ಸೋಡಾ ಯೂರಿನ್ಗೆ 1 ಸ್ಪೂನು ಅಡುಗೆ ಸೋಡಾ ಹಾಕಿ ಚೆಕ್ ಮಾಡ್ಕೊಳ್ಳಿ. ಅದು ನೊರೆ ಥರ ಉಕ್ಕಿ ಬರ್ತಾ ಇದೆ ಅಂತ ಅಂದರೆ ಬಾಯ್ ಬೇಬಿ, ಏನು ಉಕ್ತಾ ಇಲ್ಲ ಅಂದರೆ ಗರ್ಲ್ ಬೇಬಿ ಅಂತ ಕರೀತಾರೆ. ಇದು ನನಗೆ ನಮ್ಮ ಅಜ್ಜಿ ಕೊಟ್ಟಂತಹ ಟಿಪ್ಸು. ಬಟ್ ನೋಡೋಣ, ನಾನು ಮಾಡಿದಂತಹ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.